ಖಾತಾ ಅಂತ ಒಂದು ಇದು ಖ್ಯಾತೆ ಆಗ್ಬಿಟ್ಟಿದೆ. ಫಸ್ಟು ನೀವು ಈ ಖಾತಾ ಸರಳ ಸುರಳಿತ ಇವೆಲ್ಲ ಹೇಳಿದ್ರಿ. ಇಲ್ಲಿ ಸರಳನೇ ಇಲ್ಲ, ಎಲ್ಲ ಪ್ರೈವೇಟವ್ರು ಶುರು ಮಾಡ್ಕೊಂಬಿಟ್ಟವ್ರು. ನಂಬರ್ಗಳು ಎಲ್ಲ ನೀವು ಪಾರ್ಕ್ಗಳ ಮೇಲೆ ಒಂದು ನಂಬರ್ ಹಾಕ್ಬಿಟ್ಟವ್ರೆ. ನಿಮಗೆ ಈ ಖಾತಾ ಬೇಕಾ, ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತಾರೆ. ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಎಲ್ಲ ಪಾರ್ಕ್ಗಳಲ್ಲೂ ಹಾಕಿದ್ದಾರೆ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ನೀವು 10,000 ಕೊಡಿ, 12,000 ಕೊಡಿ. ಪ್ರೈವೇಟ್ ಏಜೆನ್ಸಿಗಳು ಇರ್ತವೆ, ಅದಕ್ಕೆ ನೀವು ರದ್ದು ಮಾಡಿಬಿಡಿ. ಯಾವ ಪ್ರೈವೇಟವರು ಮಾಡೋಕ್ಕೆ ಅವಕಾಶ ಕೊಡಬೇಡಿ. ಮಾಡಂಗಿದ್ರೆ ಇಲಾಖೆಯವ್ರು ಮಾಡಲಿ, ಎಷ್ಟನ ಆಗಲಿ. ಅದು 1000 ಆಗ್ತಾ ಇದ್ರೆ 500 ಆದರೂ ಪರವಾಗಿಲ್ಲ. ಅಟ್ಲೀಸ್ಟ್ ಕರಪ್ಷನನ್ನ ಕಡಿಮೆ ಆಗ್ತದೆ. ಕರಪ್ಷನ್ ಈಗ ಪ್ರೈವೇಟವರೆಲ್ಲ ಯಾರ್ಯಾರೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಯಾವನಿಗೋ ನಿಮಗೂ ಗೊತ್ತಿದೆ, ಇವ್ರು ಹೇಳ್ತಾರೆ ಈ BDA ಸೈಟ್ಗಳನ್ನ ಬೋಗಸ್ ಮಾಡಿರೋ ಸೈಟ್ಗಳು ಬೇಕಾದಷ್ಟಿದೆ ಇನ್ನೂ ಬೆಂಗಳೂರಲ್ಲಿ. ಯಾರೋ ಪಾಪ ಫಾರಿನ್ ಒಂದು ತಗೊಂಬಿಟ್ಟಿರ್ತಾನೆ, ಅವನು ಹೊಟ್ಟೋಗ್ಬಿಟ್ಟಿರ್ತಾನೆ. ಒಂದು 10 ವರ್ಷ ಬಂದಿಲ್ಲ ಅಂದರೆ ಅದಕ್ಕೊಂದು ದಾಖಲೆ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ದಾಖಲೆ ಕ್ರಿಯೇಟ್ ಮಾಡಿ ಅದಕ್ಕೆ ಪ್ಲ್ಯಾನ್ ಸ್ಯಾಂಕ್ಷನ್ನು ಅಪ್ರೂವಲ್ಲು ಎಲ್ಲ ತಗೊಂಡು ಮನೆಯೇ ಕಟ್ಬಿಟ್ಟಿರ್ತಾರೆ. ಪಾಪ ಅವ್ನು ಬಂದರೆ ಏನೂ ಇಲ್ಲ, ಬಾಯ್ ಬಡ್ಕೊಂಡು ಹೋಗ್ಬೇಕು. ಇಲ್ಲಿ ಹಂಗೆ ಈ ಖಾತಾಗಳನ್ನು ಅವರೇ ಬೋಗಸ್ ಮಾಡಿ ಅವರೇ ತಗೊಂಡೋಗಿ ಕೊಟ್ಬಿಟ್ರೆ ಅವನೇನು ನೋಡ್ತಾನೆ, ಚೆಕ್ ಮಾಡಲ್ಲ, ಮನೇಲಿ ಇಟ್ಕೊಂಡಿರ್ತಾನೆ. ಯಾವಾಗೋ ಒಂದು ಸರಿ ಹೋದರೆ ಇದು ಬೋಗಸ್ ಅಂತ ಗೊತ್ತಾಗ್ತದೆ. ಅದಕ್ಕೆ ಪ್ರೈವೇಟವ್ರು ಯಾರ್ಯಾರು ಮಾಡ್ತಾ ಇದ್ದಾರೆ ಅದನ್ನು ರದ್ದು ಮಾಡಿಬಿಡಿ. ಯಾರೇ ಇರ್ಬೋದು, ನಾನು ಮಾಡ್ತಾ ಇದ್ದರೆ ನಂದು ರದ್ದು ಮಾಡಿ. ಯಾರನ್ನ ಮಾಡಲಿ ಮಾಡಬಾರ್ದು. ಸರ್ಕಾರನೇ ಸರ್ಕಾರದ ಆಫೀಸಲ್ಲೇ ಮಾಡಬೇಕು, ಸೈಂಟಿಫಿಕ್ಕಾಗಿ ಮಾಡಬೇಕು. ಆದೇಶವನ್ನು ದಯವಿಟ್ಟು ತಾವು ಮಾಡಬೇಕು. ಆವಾಗ ಈ ಖಾತೆ ಏನು ಒಂದೇ ದಿನಕ್ಕೆ ಅದೇನು ಅರ್ಜೆಂಟ್ ಏನೂ ಇಲ್ಲ. ಅದು ಸರಿ ಹೋದರೆ ಅವ್ರಿಗೂ ನೆಮ್ಮದಿಯಾಗಿ ಬದುಕೋಕ್ಕೆ ಅವಕಾಶ ಆಗ್ತೈತೆ. ಅದರಿಂದ ನಾನು ಇಲ್ಲಿ ಇವಾಗ ಮುಖ್ಯಮಂತ್ರಿಗಳು ಬಂದರು. ಬೆಂಗಳೂರು ಭಾಳ ಅದೇನೋ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವು ಕೇಳ್ತೀರಿ ಡೆಲ್ಲಿಯಲ್ಲಿ. ಹಂಗೆ ಬೆಂಗಳೂರು ಜನನೂ ಕೂಡ 60-65% ತೆರಿಗೆ ಕೊಡ್ತಾರೆ. ಹಾಗೆ ಬೆಂಗಳೂರು ಜನಕ್ಕೂ ಕೂಡ ಹೆಚ್ಚು ಅನುದಾನ ಕೊಡಿ. ಹಿಂದೆ ಒಳ್ಳೆ ಇತ್ತು, ಕರೆಕ್ಟ್ ಇತ್ತು. ಇವಾಗ DK ಶಿವಕುಮಾರ್ ಅವ್ರು ಮಾಡ್ಬೋದು. ಆ ಬಿಲ್ಲನ್ನು ನೀವು ನೆಕ್ಸ್ಟ್ ಅಧಿವೇಶನ ತರ್ತಾರೆ ಮುಖ್ಯಮಂತ್ರಿಗಳು. ಇದು ಹಿಂದೆ ಇವರು ಜನತಾದಳ ಹಳೆ ಪಾರ್ಟಿ ಇತ್ತಲ್ಲ, CM ಅವ್ರದ್ದು ಹಳೆ ಪಾರ್ಟಿ, ಅವರು ಇದು ಮಾಡಿದ್ದು ಕುತಂತ್ರ ಮಾಡಿದ್ದು. ಅವು ಸರ್ಕಾರ ಇತ್ತು. ಈ ಸ್ಟ್ಯಾಂಪ್ ಡ್ಯೂಟಿ ಬರ್ತೈತಲ್ಲ, ಯಾವ್ಯಾವ ನಗರಸಭೆ, ನಿಮ್ಮ ನಗರಸಭೆ ಪುರಸಭೆಗಳಿಗೆ ಅಲ್ಲಿ ಏನು ರಿಜಿಸ್ಟ್ರೇಷನ್ ಆಗ್ತೈತೋ 3% ಹಣ ಅಲ್ಲಿನ ಸ್ಥಳೀಯ ಸಂಸ್ಥೆಗೆ ಹೋಗ್ತೈತೆ. ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಕಾರ್ಪೊರೇಷನ್ ಅಲ್ಲಿಗೆ ಹೋಗ್ತೈತೆ. ಆವಾಗ ಏನಾಗುತ್ತೆ, ಅಲ್ಲಿ ಕೆಲಸ ಕಾರ್ಯ ಮಾಡೋಕ್ಕೆ ಅದೊಂದು ಇಂಡಿಪೆಂಡೆಂಟ್ ಇದಾಗ್ತೈತೆ. ಅದನ್ನು ತೆಗೆದಾಕ್ಬಿಟ್ರು. ಹಾಂ, ಎಲ್ಲ MP ಪ್ರಕಾಶ್ ಇರುತ್ತೆ. MP ಪ್ರಕಾಶ್ ನಾನು ಅಲ್ಲಿ ಮೆಂಬರ್, ಆವಾಗ ಅಸೆಂಬ್ಲಿ MLA ಇದ್ದೆ ನಾನು. ಹಾಂ, ತೆಗೆದಾಗಿಲ್ಲ, ದಳದಲ್ಲೇ ಮಾಡಿದ್ದು, ನಾನೆಲ್ಲಿ ಇದ್ದೆ ನೋಡಿ, ಚೆಕ್ ಮಾಡ್ಕೊಳ್ಳಿ ಒಂದು ಸರಿ ಬೇಕಾದ್ರೆ. ಅದನ್ನು ಮತ್ತೆ ನೀವು 3% ಬೇಡ 2% ಆದರೂ ಕೊಡಿ. ಸ್ಥಳೀಯ ಸಂಸ್ಥೆಗಳು ಸುಭದ್ರ ಆಗ್ತೈತೆ. ನಿಮ್ಮ ಹತ್ರ ಬಂದು ಅಂಗಲಾಚಿ ಬೇಳೋ ಅಂಥ ಪರಿಸ್ಥಿತಿ ಬರಲ್ಲ. ಅದಾದರೂ ಒಂದು ಬಿಲ್ ತಂದರೆ ನಿಜಕ್ಕೂ ನಿಮ್ಮನ್ನು ಜ್ಞಾಪಕ ಮಾಡ್ಕೊಂತಾರೆ. ಬೆಂಗಳೂರು ಜನ 100% ಬೆಂಗಳೂರು ಮಾಡ್ತಾರೆ. ಎಲ್ಲ ಕಾರ್ಪೊರೇಷನ್ನವರು ಕೂಡ, ಮಂಗಳೂರು ಇರ್ಬೋದು, ಹುಬ್ಳಿ ಇರ್ಬೋದು, ಎಲ್ಲರೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅದನ್ನು ನಾನು ಈ ಸಲಹೆಗಳನ್ನು ಬೆಂಗಳೂರು ಬಗ್ಗೆ ನಾನು ಕೊಟ್ಟಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ತಾವು ಉತ್ತರವನ್ನು ಕೊಡಬೇಕು. ಒಂದೇ ನಿಮಿಷ ಒಟ್ಟು ಕೊಟ್ಬಿಡಿ ಸರ್.